ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಮೊಬೈಲ್ ಫೋನ್ಗೆ ಆಗಾಗ ಸಾಫ್ಟ್ವೇರ್ ಅಪ್ಡೇಟ್ ಬರೋದು ನಾವೆಲ್ಲ ನೋಡಿದಿವಲ್ವಾ? ಹೌದು, ಹೊರಗಡೆ ಫೋನ್ ನೋಡೋಕೆ ಸೇಮ್ ಇದ್ರೂ ಒಳಗಡೆ ಮಾತ್ರ ಹೊಸ ಫೀಚರ್ಸ್ ಇನ್ಸ್ಟಾಲ್ ಆಗ್ತಾ ಇರತ್ತೆ. ಕರೆಕ್ಟ್. ಅದೇ ತರಹ ನಾವು ದೊಡ್ಡವರಾಗ್ತಾ ಇದ್ದಾಗ ನಮ್ಮ ಬಾಡಿ ಒಳಗಡೆ ಕೂಡ ಒಂದು ಗುಪ್ತವಾದ ಇಂಟರ್ನಲ್ ಅಪ್ಡೇಟ್ ನಡೆಯುತ್ತೆ. ಇವತ್ತು ನಾವು ವಿಜ್ಞಾನದ ಪುಸ್ತಕಗಳನ್ನ ಇಟ್ಕೊಂಡು ಇದರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಹಳೆ ಕಥೆಗಳನ್ನ ಪಕ್ಕಕ್ಕಿಟ್ಟು ಸೈನ್ಸ್ ಮೂಲಕ ಈ ಬದಲಾವಣೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಮಿಷನ್. ಅಂದ್ರೆ ಈಗ ಈ ಒಳಗಡೆ ನಡೆಯೋ ಬದಲಾವಣೆಗೆ ಏನಂತಾರೆ? ಇದನ್ನ ವಿಜ್ಞಾನದಲ್ಲಿ ರೀಪ್ರೊಡಕ್ಟಿವ್ ಮೆಚ್ಯೂರಿಟಿ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹದ ಒಳಗಿರೋ ಅಂಗಗಳು ದೊಡ್ಡವರ ಕೆಲಸ ಮಾಡೋಕೆ ರೆಡಿ ಆಗ್ತಿದೆ ಅಂತ. ಓಹೋ, ಅಂದ್ರೆ ನಾವು ಚಿಕ್ಕವರಿದ್ದಾಗ ಹಾಲಿನ ಹಲ್ಲು ಬಿದ್ದು ಅದರ ಜಾಗದಲ್ಲಿ ಗಟ್ಟಿಯಾದ ಶಾಶ್ವತ ಹಲ್ಲುಗಳು ಬರುತ್ತಲ್ಲ, ಆ ತರನಾ? ಖಂಡಿತ. ದೇಹ ಸರಿಯಾಗಿ ಬೆಳಿತಿದೆ ಅನ್ನೋದಕ್ಕೆ ಇದೊಂದು ನ್ಯಾಚುರಲ್ ಸಂಕೇತ ಅಷ್ಟೇ. ಈ ಟೈಮಲ್ಲಿ ಗಂಡು ಮಕ್ಕಳಲ್ಲಿ ಟೆಸ್ಟೀಸ್ಗಳು ಸ್ಪರ್ಮ್ ಉತ್ಪಾದನೆ ಮಾಡೋಕೆ ಶುರು ಮಾಡ್ತವೆ. ಓಕೆ, ಹಾಗಾದ್ರೆ ಹೆಣ್ಣು ಮಕ್ಕಳಲ್ಲಿ ಓವರೀಸ್ಗಳು ಪ್ರಬುದ್ಧವಾದ ಓವಾ ಅಂದರೆ ಮೊಟ್ಟೆಗಳನ್ನ ಬಿಡುಗಡೆ ಮಾಡೋಕೆ ಸ್ಟಾರ್ಟ್ ಮಾಡ್ತವೆ. ಅರೆ, ಈ ಓವರೀಸಿಂದ ಓವಾ ಹೊರಗಡೆ ಬಂದಾಗ ಬಾಡಿಯಲ್ಲಿ ಏನಾಗುತ್ತೆ? ಇಲ್ಲಿಂದಲೇ ಮೆನ್ಸ್ಟ್ರಲ್ ಸೈಕಲ್ ಶುರುವಾಗುತ್ತೆ. ಓ, ಆ ಸೈಕಲ್ ಶುರುವಾಗುತ್ತಾ? ಹೌದು. ಈ ಟೈಮಲ್ಲಿ ಯೂಟ್ರಸ್ನ ಒಳಪದರ ಒಂದು ಮಗುವಿನ ಬೆಳವಣಿಗೆಗೆ ಬೇಕಾದ ಹಾಗೆ ಮೆತ್ತುಗಿನ ಹಾಸಿಗೆ ತರಹ ರೆಡಿಯಾಗುತ್ತೆ. ಓಕೆ, ಮೆತ್ತಗಿನ ಹಾಸಿಗೆ ತರ ರೆಡಿಯಾಗುತ್ತೆ. ಆದ್ರೆ ಮಗು ಆಗಿಲ್ಲ ಅಂದ್ರೆ? ಆ ಟೈಮ್ಗೆ ಮಗು ಆಗಿಲ್ಲ ಅಂದ್ರೆ ಆ ಒಳಪದರ ಒಡೆದು ರಕ್ತದ ರೂಪದಲ್ಲಿ ಬಾಡಿಯಿಂದ ಹೊರಬರುತ್ತೆ. ಅರೆ, ಇದು ಎಷ್ಟು ದಿನ ಇರುತ್ತೆ? ಇದು ಸುಮಾರು 3ರಿಂದ 7 ದಿನ ಇರುತ್ತೆ. ಮತ್ತೆ ಪ್ರತಿ 28ರಿಂದ 30 ದಿನಗಳಿಗೊಮ್ಮೆ ರಿಪೀಟ್ ಆಗುತ್ತೆ. ಇದನ್ ಕೇಳಿದಾಗ ನನ್ಗೊಂದು ಸೂಪರ್ ಹೋಲಿಕೆ ನೆನ್ಪಾಯ್ತು. ನಮ್ಮ ಮನೆಗೆ ಅತಿಥಿಗಳು ಬರ್ತಾರೆ ಅಂತ ನಾವು ಗೆಸ್ಟ್ ರೂಮ್ ಕ್ಲೀನ್ ಮಾಡಿ ಹೊಸ ಬೆಡ್ಶೀಟ್ ಹಾಕಿ ಅಚ್ಚುಕಟ್ಟಾಗಿ ರೆಡಿ ಮಾಡ್ತೀವಿ ತಾನೆ? ಹಾ, ಖಂಡಿತ ಮಾಡ್ತೀವಿ. ಇದು ಆದ್ರೆ ಇಲ್ಲಿ ಗೆಸ್ಟ್ ರೂಮ್ ಕ್ಲೀನ್ ಮಾಡಿ ಅಂತ ಆರ್ಡರ್ ಕೊಡೋದು ನಮ್ಮ ಬಾಡಿಯ ಹಾರ್ಮೋನ್ಗಳು. ಓ, ಹಾರ್ಮೋನ್ಗಳ? ಹೌದು, ಅವು ಕೆಮಿಕಲ್ ಮೆಸೆಂಜರ್ಸ್ ತರಹ ಕೆಲಸ ಮಾಡ್ತವೆ. ಅತಿಥಿ ಬಂದಿಲ್ಲ, ಈಗ ರೂಮ್ ಕ್ಲೀನ್ ಮಾಡಿ ಅಂತ ಅವು ಸಿಗ್ನಲ್ ಕೊಟ್ಟಾಗ ಆ ಒಳಪದರ ಹೊರಬರುತ್ತೆ. ಇದು ಸರಿಯಾಗಿ ಆಗ್ತಿದೆ ಅಂದ್ರೆ ನಮ್ಮ ಹಾರ್ಮೋನ್ಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತನಾ? ಹೌದು, ಇದೊಂದು ಹೆಲ್ತ್ ಇಂಡಿಕೇಟರ್. ಜೀವನದಲ್ಲಿ ಇದು ಫಸ್ಟ್ ಟೈಮ್ ಶುರು ಆಗೋದನ್ನ ಮೆನಾರ್ಕಿ ಅಂತಾರೆ. ಓ, ಮೆನಾರ್ಕಿ ಅಂತ? ಹೌದು. ಹಾಗೆ 45ರಿಂದ 55ನೇ ವಯಸ್ಸಿಗೆ ಇದು ಪೂರ್ತಿ ನಿಲ್ಲುತ್ತೆ. ಅದನ್ನ ಮೆನೋಪಾಸ್ ಅಂತ ಕರೀತಾರೆ. ಆದ್ರೆ ಇಷ್ಟೆಲ್ಲ ಪರ್ಫೆಕ್ಟ್ ಆಗಿ ಕೆಲಸ ಮಾಡೋ ಮೆಕ್ಯಾನಿಸಮ್ ಇದ್ರು ಅಂದ್ರೆ ಇದರಲ್ಲಿ ಯಾವ ಮ್ಯಾಜಿಕ್ಕೂ ಇಲ್ಲ? ಖಂಡಿತ ಇಲ್ಲ. ಯಾವ ಮ್ಯಾಜಿಕ್ಕೂ ಇಲ್ಲ, ಅಶುದ್ಧತೆಯೂ ಇಲ್ಲ. ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ಗೂ ಉಪ್ಪಿನಕಾಯಿಗೂ ಯಾವ ಸಂಬಂಧನೂ ಇಲ್ಲ. ಇದನ್ನ ಮುಚ್ಚಿಡೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಇದೊಂದು ಸಂಪೂರ್ಣ ಆರೋಗ್ಯಕರವಾದ ನ್ಯಾಚುರಲ್ ಸೈಕಲ್. ನಾವೆಲ್ಲರೂ ಒಂದು ಸೈಂಟಿಫಿಕ್ ಔಟ್ಲುಕ್ ಬೆಳೆಸ್ಕೊಂಡು ಇದನ್ನ ಗೌರವಿಸಬೇಕು. ನಿಜ. ನಮ್ಮ ದೇಹದ ಆ ಇಂಟರ್ನಲ್ ಕ್ಲಾಕ್ ಎಷ್ಟೊಂದು ಅದ್ಭುತವಾದ ಯಂತ್ರ ಅಲ್ವಾ? ರೀಪ್ರೊಡಕ್ಟಿವ್ ಮೆಚುರಿಟಿ ಅನ್ನೋದು ನಮ್ಮ ದೇಹದ ಸೂಪರ್ ಹೆಲ್ತ್ನ ಸಂಕೇತ. ಹೌದು, ಪ್ರತಿಯೊಬ್ರೂ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದೇ ನಮ್ಮ ಇವತ್ತಿನ ಡೀಪ್ ಡೈವ್ನ ಪ್ರಮುಖ ಅಂಶ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ವಿಷಯ, ನಮ್ಮ ಬಾಡಿಯಲ್ಲಿ ಮೆನ್ಸ್ಟ್ರಲ್ ಸೈಕಲ್ಗಾಗಿನೇ ಇಷ್ಟೊಂದು ಪರ್ಫೆಕ್ಟ್ ಇಂಟರ್ನಲ್ ಕ್ಲಾಕ್ ಇದೆ. ಹೌದು. ಹಾಗಾದ್ರೆ ಪ್ರತಿದಿನ ಕರೆಕ್ಟ್ ಟೈಮ್ಗೆ ನಿದ್ದೆ ಬರೋದಕ್ಕೆ ಅಥವಾ ಹಸಿವಾಗೋದನ್ನ ನೆನಪಿಸೋದಕ್ಕೆ ಇನ್ಯಾವ ಗುಪ್ತ ಗಡಿಯಾರಗಳು ನಮ್ಮೊಳಗೆ ಸದ್ದಿಲ್ಲದೆ ಕೆಲಸ ಮಾಡ್ತಿರ್ಬೋದು? ಆಲೋಚಿಸಿ.